ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಸಂಡಿಗೆ ಮಾಡೋದು ತೋರಿಸ್ತಾ ಇದ್ದೀನಿ. ಈ ಅಕ್ಕಿ ನೆನೆಸ್ಬಿಟ್ಟು ಗಂಜಿ ಸಂಡಿಗೆ ಅಂತೀವಲ್ವ, ಅದನ್ನು ನೋಡಿ. ಇದು ಸೇಮ್ ಗ್ಲಾಸಿ ಥರ ಬಂದಿದೆ, ಸಕ್ಕತ್ತಾಗಿ ಬಂದಿದೆ. ನಾವು ಒಂದೇ ಒಂದು ಸೇರು ಅಕ್ಕಿಯಲ್ಲಿ ಎಷ್ಟೊಂದು ಒಂದು 7 ಸೇರಷ್ಟು ಸಂಡಿಗೆ ಮಾಡ್ಕೋಬೋದು. ಬನ್ನಿ ಹಾಗಿದ್ರೆ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ. ನೋಡಿ, ನಾನು ಈ ಗ್ಲಾಸಲ್ಲಿ ಒಂದು 3 ಗ್ಲಾಸ್ ನೀರು ಇದೇನು ಅಕ್ಕಿನ ನೆನೆಸಿ ವಾಶ್ ಮಾಡಿಬಿಟ್ಟು ಕ್ಲೀನಾಗಿ 2ರಿಂದ 3 ಸರಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. 3 ಗ್ಲಾಸ್ಗೆ ಕರೆಕ್ಟ್ ಒಂದು ಸೇರು ಅಳತೆ ಆಗುತ್ತೆ. ಅಷ್ಟು ಅಕ್ಕಿನ ನಾನು ನೆನೆಸಿ ಇಟ್ಟಿದ್ದೀನಿ. ಅಂದರೆ ನಾನು ನಾಡಿದ್ದು ಮಾಡ್ತೀನಿ ಅಂದರೆ ಇವತ್ತೇ ಅಕ್ಕಿ ನೆನೆಸ್ಬೇಕು, 2 ಡೇಸ್ ಬಿಫೋರ್ ನೆನೆಸ್ಬೇಕು. ಆಮೇಲೆ ನೀರನ್ನ ಚೇಂಜ್ ಮಾಡ್ತಾನೆ ಇರಬೇಕು. ಎವ್ರಿ 6-8 ಅವರ್ಸ್ಗೊಂದ್ಸರಿ ನೀರನ್ನ ಅದನ್ನು ನೀರು ಹಳೆ ನೀರು ತೆಗೆದು ಮತ್ತು ಹೊಸ ನೀರನ್ನ ಚೇಂಜ್ ಮಾಡ್ತಾ ಇರಬೇಕು, ಹಾಕಿ ಇಡಬೇಕು. ಆಮೇಲೆ 4 ಕಪ್ಪು ಅಕ್ಕಿ ಇದೆ ಅಲ್ವಾ, ನಾನು ಒಂದು ಸೇರಿಗೆ 1 ಕಪ್ ಅಕ್ಕಿ ಅಷ್ಟು 1 ಕಪ್ಪು ಸಬ್ಬಕ್ಕಿನ ನೆನೆಸಿ ಇಟ್ಟಿದ್ದೆ. 1 ಅವರ್ ಮುಂಚೆ ನೆನೆಸಿಟ್ಟಿದ್ದೆ. ಆ ಸಬ್ಬಕ್ಕಿನೂ ಚೆನ್ನಾಗಿ ನೆಂದಿದೆ ಅಲ್ವಾ, ಅದನ್ನು ಕುಕ್ಕರಿಗೆ ಸಬ್ಬಕ್ಕಿ ಹಾಕಿಬಿಟ್ಟು ನೀರು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಒಂದು ವಿಜಿಲ್ ಅಥವಾ 2 ವಿಜಿಲ್ ಹಾಕಿಸಿ ಇಟ್ಕೊಂಡಿದ್ದೀನಿ. ಆ 2 ವಿಜಿಲ್ ಆಗೋ ಅಷ್ಟೊತ್ತಿಗೆ ಸಬ್ಬಕ್ಕಿ ನಾನು ಇದೇನು ಅಕ್ಕಿ ನೆಂದಿದೆ ಅಲ್ವಾ, ಮ್ಯಾಕ್ಸಿಮಮ್ 2 ಡೇಸ್ ನೆಂದಿದೆ ಅಕ್ಕಿ ಇದು. ಇವಾಗ ನಾನು ಆ ನೀರನ್ನೆಲ್ಲ ಬಸ್ದು ಇಟ್ಕೊಂಡು ಬರೀ ಅಕ್ಕಿ ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ನಾವೇನು ದೋಸೆ ಹಿಟ್ಟು ಮಾಡ್ಕೋತೀವಲ್ವ ಮಿಕ್ಸಿ, ಆ ಥರ ನೈಸಾಗಿ ಮಿಕ್ಸಿ ಮಾಡಿಟ್ಕೋಬೇಕು. ಇದನ್ನು ನೋಡಿ, ಈ ಥರ ನಾನು ಎಲ್ಲದನ್ನು ಅಕ್ಕಿನ ನಾನು ಮಾಮೂಲಿ ಇಲ್ಲೇನು ರೇಷನ್ ಅಕ್ಕಿನೇ ತೊಗೊಂಡಿರೋದು, ಚೆನ್ನಾಗಿ ಬರುತ್ತೆ ಸಂಡಿಗೆ. ಇದನ್ನೆಲ್ಲದನ್ನು ನಾನು ಮಿಕ್ಸಿ ಮಾಡಿ ಇಟ್ಕೊತೀನಿ. ಸೇಮ್ ದೋಸೆ ಹಿಟ್ಟಿನ ಅದಕ್ಕೆ ಮಾಡ್ಕೋಬೇಕು ನೀರು ಥರ. ಇದನ್ನು ಆದಷ್ಟು ನೈಸಾಗಿ ಆಗಬೇಕು. ಅಷ್ಟೊತ್ತಿಗೆ ನಾವೇನು ಸಬ್ಬಕ್ಕಿ ಇದು ಮಿಕ್ಸಿನೂ ಆಯಿತು, ಸಬ್ಬಕ್ಕಿದು ಅದು ಬೇಯೋ ಅಷ್ಟೊತ್ತಿಗೆ ಒಂದು ದೊಡ್ಡ ಪಾತ್ರೆಯಲ್ಲಿ ನಾನು ಒಂದು 8 ಲೀಟರ್ ನೀರು ಹಾಕಿ ಇಟ್ಟಿದ್ದೀನಿ. ನೋಡಿ, ಈಗ ಸಬ್ಬಕ್ಕಿನೂ ಫುಲ್ಲು ಒಂಥರ ಗಂಜಿ ಥರ, ಒಂದು ಸಬ್ಬಕ್ಕಿನೂ ಕಾಣಿಸ್ತಾ ಇಲ್ಲ, ಫುಲ್ ಟ್ರಾನ್ಸ್ಪರೆಂಟ್ ಥರ ಆಗಿದೆ ಸಬ್ಬಕ್ಕಿ ಗಂಜಿ ಇದು. ಇವಾಗ ಇದೇನು ಒಂದು ದೊಡ್ಡ ಪಾತ್ರೆಯಲ್ಲಿ ನಾನು 8 ಲೀಟರ್ ನೀರು ಇಟ್ಟಿದ್ದೆ. ಆಮೇಲೆ ಸಬ್ಬಕ್ಕಿಗೂ ನೀರು ಹಾಕಿದ್ದೀವಿ, ಆಮೇಲೆ ಮಿಕ್ಸಿ ಮಾಡ್ಕೊಳ್ಳೋಕ್ಕೂ ನೀರು ಹಾಕ್ಕೊಂಡಿರ್ತೀವಿ. ಇದೇನು ನೀರು ಇಷ್ಟು ಮೆಜರ್ಮೆಂಟ್ ಅಂತ ಏನೂ ಇಲ್ಲ. ನಮ್ಗೆ ಆಮೇಲೆ ತುಂಬ ಗಟ್ಟಿ ಆದ್ರೂ ನಾವು ಒಂದು ಕಡೆ ಪಾತ್ರೆಯಲ್ಲಿ ಇನ್ನೊಂದು ಕಡೆ ಸ್ಟೌವಲ್ಲಿ ಪಾತ್ರೆಯಲ್ಲಿ ನೀರು ಹಾಕಿಬಿಟ್ಟು ನೀರನ್ನು ಮಿಕ್ಸ್ ಮಾಡ್ಕೋಬೋದು. ಇದೇನು ಕೆಡುತ್ತೆ, ತುಂಬ ಗಟ್ಟಿ ಇರಬೇಕು, ತುಂಬ ಲಿಕ್ವಿಡ್ ಥರ ಇರಬೇಕು ಅಂತ ಏನಿಲ್ಲ. ಕರೆಕ್ಟಾಗಿ ನಾನು ಇಲ್ಲಿ ತೊಗೊಂಡಿರೋ ಒಂದು ಸೇರು ಅಕ್ಕಿಗೆ 8 ಲೀಟ್ರ್ ನೀರು ಇಟ್ಟಿದ್ದೀನಿ. ಮಿಕ್ಸಿ ಮಾಡೋಕೆ 1 ಲೀಟ್ರಷ್ಟು ಹಾಕ್ಕೊಂಡಿದ್ದೀನಿ. ಸಬ್ಬಕ್ಕಿಗೂ ಒಟ್ಟು ಒಂದು 10 ಲೀಟ್ರ್ ನೀರು ಬೇಕಾಗುತ್ತೆ. ಇವಾಗ ನೋಡಿ, ನಾನು ನೀರು ಕಾದಿತ್ತಲ್ವ, ಆ ಸಬ್ಬಕ್ಕಿ ಗಂಜಿದು ಹಾಕಿಬಿಟ್ಟು ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿಬಿಟ್ಟು ಆಮೇಲೆ ಅದು ಸ್ವಲ್ಪ ಎಲ್ಲ ಬಿಸಿ ಆದಮೇಲೆ ಸಬ್ಬಕ್ಕಿ ಗಂಜಿದು ಉಪ್ಪು ಎಲ್ಲ ಮಿಕ್ಸ್ ಆದಮೇಲೆ ನಾವೇನು ಈ ಅಕ್ಕಿ ಮಿಕ್ಸಿ ಮಾಡ್ಕೊಂಡಿದ್ವಿ ಅಲ್ವ, ಆ ಅಕ್ಕಿ ಮಿಕ್ಸಿ ಮಾಡ್ಕೊಂಡಿರೋದನ್ನು ಹಾಕಿಬಿಟ್ಟು ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು. ಇದು ಮೇನ್ ಕೆಲಸ ಅಂದರೆ ಕೈ ಆಡಿಸ್ಬೇಕು. ಯಾಕಂದರೆ ಅಕ್ಕಿದು ಹಾಕಿರ್ತೀವಲ್ವ, ಬಿಸಿನೀರಲ್ಲಿ ಗಂಟು ಹಿಡಿತಾ ಇರುತ್ತೆ, ಇಲ್ಲ ತಳ ಹಿಡಿಯೋ ಚಾನ್ಸಸ್ಸು ಇರುತ್ತೆ. ಸೊ ಹಾಗಾಗಿ ಹಾಕ್ಕೊಂಡಿದ್ದೀನಿ, ನಾನು ಕೈ ಆಡಿಸ್ತಾ ಇದ್ದೀನಿ. ನನಗೆ ಇಲ್ಲಿ ನೀರು ಇದು ಅಕ್ಕಿದೆಲ್ಲ ಹಾಕಿದಾಗ ನನಗೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ, ಸ್ವಲ್ಪ ಗಟ್ಟಿ ಆಗ್ಬೋದು ಅಂತ. ಅದಕ್ಕೋಸ್ಕರ ನಾನು ಪಕ್ಕದ ಸ್ಟೌವಲ್ಲಿ ನೀರು ಸಹ ಕಾಯಕ್ಕಿಟ್ಟಿದ್ದೆ. ಮತ್ತು ನಾನು 1-1.5 ಲೀಟ್ರಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಏನು ಅಂದರೆ ಗಂಜಿ ಸಂಡಿಗೆ ತುಂಬ ಗಟ್ಟಿ ಇದ್ದರೆ ಚೆನ್ನಾಗಿ ಬರಲ್ಲ, ಸ್ವಲ್ಪ ನೀರು ಥರನೇ ಇರಬೇಕು. ನೀರು ಥರನೇ ಇದ್ದರೆ ಅದು ಚೆನ್ನಾಗಿ ಗ್ಲಾಸಿ ಥರ ನಮಗೆ ಬರುತ್ತೆ. ಆಮೇಲೆ ಎಣ್ಣೆಲಿ ಹಾಕಿದಾಗ ಚೆನ್ನಾಗಿ ಅರಳ್ಕೊಳ್ಳುತ್ತೆ ಅದು. ಅದಕ್ಕೋಸ್ಕರ ನಾನು ಇಲ್ಲಿ ಗಂಜಿ ಸಂಡಿಗೆ ನಾನು ನೀರು ಥರನೇ ಮಾಡಿಟ್ಕೋತೀನಿ, ತುಂಬ ಗಟ್ಟಿ ಮಾಡ್ಕೊಳ್ಳಲ್ಲ. ಚೆನ್ನಾಗಿ ಏನು ಗೊತ್ತಾ, ಇದು ಅಕ್ಕಿದೆಲ್ಲ ನಾವು ಮಿಕ್ಸಿ ಮಾಡ್ಕೊಂಡಿರೋದು ಹಾಕಿ ಆದಮೇಲೆ ಎಕ್ಸಾಕ್ಟ್ ಟೈಮ್ ನೋಡಿಕೊಂಡು ನಾವು 1 ಅವರ್ ಚೆನ್ನಾಗಿ ಇದನ್ನು ಕುದಿಸ್ಬೇಕು. ಕುದಿಸ್ತಾ ಆಮೇಲೆ ಕೈ ಆಡಿಸ್ತಾನೆ ಇರಬೇಕು, ತಳನೂ ಹಿಡಿತಾ ಇರುತ್ತೆ. ಆಮೇಲೆ ನೋಡಿ, ನಾವು ಒಂದು ಸರಿ ಒಂದು ತಟ್ಟೆಲಿ ಒಂದು ಪ್ಲೇಟಲ್ಲಿ ನೀರು ಹಾಕ್ಬಿಟ್ಟು ಇದು ಬೆಂದಿದೆನೋ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳೋದು, ಹಾಕ್ಕೊಂಡು ನೋಡಬೇಕು. ಅದು ಎಲ್ಲ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿಬಿಟ್ರೆ ಬೆಂದಿಲ್ಲ ಅಂತ ಅರ್ಥ. ನೀಟಾಗಿ ಏನಾದರೂ ನೀರಲ್ಲಿ ಮಿಕ್ಸ್ ಆಗದೆ ಇದ್ದರೆ, ಅದು ಹಂಗೆ ಗಟ್ಟಿ ಥರನೇ ಇತ್ತು ಅಂದರೆ, ನೋಡಿ ಇಲ್ಲಿ ಈ ಥರ ಇದೆ ಅಲ್ವಾ, ಈ ಥರ ಇದ್ದರೆ ಪರ್ಫೆಕ್ಟಾಗಿದು ಹಿಟ್ಟು ಬೆಂದಿದೆ ಅಂತ ಅರ್ಥ. ಕನ್ಸಿಸ್ಟೆನ್ಸಿ ನೋಡಿ ಈ ಥರನೇ ಇರಲಿ. ಇನ್ನೂ ನೀರು ಹಾಕ್ಬಿಟ್ರೆ ಚೆನ್ನಾಗಿರಲ್ಲ, ಇನ್ನೂ ಗಟ್ಟಿ ಆಗಿಬಿಟ್ರೆ ಒಣಗಲ್ಲ ಬೇಗ, ಆಮೇಲೆ ದಪ್ಪದಾಗುತ್ತೆ ಸಂಡಿಗೆ, ಗ್ಲಾಸಿ ಫಿನಿಶಿಂಗ್ ಬರಲ್ಲ. ಇನ್ನು ಕರೆಕ್ಟಾಗಿ ಬೆಂದಿದೆ. ಇದಕ್ಕೆ ನಾನು 1-2 ಟೇಬಲ್ ಸ್ಪೂನಷ್ಟು ಜೀರಿಗೆನ ಪೌಡ್ರ್ ಮಾಡಿಟ್ಕೊಂಡಿದ್ದೆ. ಆ ಜೀರಿಗೆ ಪೌಡ್ರು ಮತ್ತು ಸ್ವಲ್ಪ ಗಸಗಸೆ, ಒಂದು ಅರ್ಧ ಸ್ಪೂನಷ್ಟು ಗಸಗಸೆ ಹಾಕಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗೆಲ್ಲ ಒಂದು ಮಿಕ್ಸ್ ಮಾಡೋಣ. ಇಲ್ಲಿ ನೀವು ಒಂದು ಸರಿ ಟೇಸ್ಟ್ ನೋಡ್ಕೊಳ್ಳಿ. ಇದು ಉಪ್ಪು ಮಾತ್ರ ಹಸಿದು ಇದನ್ನು ನೋಡಬೇಕಾದ್ರೆ ಉಪ್ಪು ಕಡಿಮೆ ಅನಿಸುತ್ತೆ, ಬಟ್ ಒಣಗಿದ ಮೇಲೆ ಕರಿದ ಮೇಲೆ ಉಪ್ಪು ಅನಿಸ್ಬಿಡುತ್ತೆ. ಕರೆಕ್ಟ್ ಒಂದು ಸೇರಿಗೆ ಒಂದು ಒಳ ಹಿಡಿ ಹಾಕಿದರೆ ಸಾಕು. ಆಮೇಲೆ ನೋಡಿ, ನಾನು ರಸ್ಸು ಎಲ್ಲ ಕ್ಲೀನಾಗೆಲ್ಲ ವಾಶ್ ಮಾಡಿದ್ದೀನಿ. ಅದ್ರ ಮೇಲೆ ನಾನು ಈ ಥರ ಪ್ಲಾಸ್ಟಿಕ್ ಕವರ್ಗಳನ್ನು ಹಾಕಿದ್ದೀನಿ. ಬರೀ ನಾವು ಬಟ್ಟೆ ಮೇಲೆ ಹಾಕಿದರೆ ಬಿಡಿಸೋದೊಂದು, ಅಂದರೆ ಬಿಡಿಸ್ಬೇಕಾದ್ರೆ ಮತ್ತೆ ನೀರು ಹಾಕಿಬಿಟ್ಟು ನಾವು ಬಿಡಿಸ್ಬೇಕಾಗುತ್ತೆ. ಈ ಥರ ಕವರ್ ಮೇಲೆ ಹಾಕೋದ್ರಿಂದ ಏನು ಪ್ಲಸ್
ಪ್ಲಸ್ ಪಾಯಿಂಟ್ಸು ಅಂದರೆ ನಾವೇನು ಬಿಡಿಸೋ ಅವಶ್ಯಕತೆನೇ ಇರಲ್ಲ, ಅದಾಗೆ ಅದೇ ತಾನಷ್ಟಿಗೆ ತಾನೇ ಕ್ಲೀನಾಗಿ ಎದ್ದು ಬಿಡುತ್ತೆ ಇದು ಸಂಡಿಗೆ ಇಲ್ಲ. ಅಂದರೆ ನಾವು ಈ ಪ್ಲಾಸ್ಟಿಕ್ ಕವರ್ ಮೇಲೆ ತುಂಬ ಬಿಸಿದು ಹಾಕಬಾರ್ದು. ನಾನು ಸ್ವಲ್ಪ ನನಗೆ 4-5 ಅವರ್ಸು ನಾನು ಬಿಟ್ಬಿಟ್ಟಿದ್ದೆ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಟೆರೆಸ್ ಮೇಲೆ ಈ ಥರ ಕವರೆಲ್ಲ ಹಾಕಿಬಿಟ್ಟು ನಾನು ಹಾಕಿದಿರೋದು ಈ ಸಂಡಿಗೆಗಳನ್ನು. ತುಂಬ ದೊಡ್ಡದಾಕಿದ್ರೂ ಚೆನ್ನಾಗಿರಲ್ಲ. ಇದು ಏನಂದರೆ ಹಪ್ಪಳ ಥರ ಫುಲ್ ಹರಳ್ಕೊಂಡ್ಬಿಡುತ್ತೆ ಎಣ್ಣೆಯಲ್ಲಿ. ನಾನು ಹಾಗಾಗಿ ಎಲ್ಲದನ್ನು ಇದೇ ಸೈಜಲ್ಲಿ ಅಷ್ಟನ್ನು ಹಾಕಿಟ್ಟು ಒಂದು 2 ಡೇಸ್ ನೀಟಾಗಿ ಬಿಸಿಲಲ್ಲಿ ಒಣಗಿಸಿದ್ದೀನಿ. ಆ ಕವರಲ್ಲಿ ನೋಡಿ ಈ ಥರ ಚೆನ್ನಾಗಿ ಒಣಗಿ ಎದ್ದು ಬಂದಿದೆ, ಆದಷ್ಟು ಅದೇ ಎದ್ದಿರೋದು. ಆಮೇಲೆ ನೋಡಿ ಇಲ್ಲಿ ಎಣ್ಣೆನೂ ಕಾಯಕ್ಕಿಟ್ಟಿದ್ದೀನಿ ನಾನು. ಎಣ್ಣೆ ಕಾದ್ಮೇಲೆ ಟೇಸ್ಟ್ ನೋಡೋಣ ಅಂತ ಒಂದು ಸ್ವಲ್ಪ ಕರೆದೆ ನಾನು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ, ಸಾಫ್ಟಾಗಿ ಕ್ರಿಸ್ಪಿಯಾಗಿ, ಒಂದು ಬಾಯಲ್ಲಿ ಇಟ್ಕೊಂಡ್ರೆ ಕರಗುತ್ತೆ ಆ ಥರ ಬಂದಿದೆ. ತುಂಬ ಚೆನ್ನಾಗಾಗಿದೆ ಟೇಸ್ಟ್ ಮಾತ್ರ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಈಸಿಯಾಗಿ ಮಾಡ್ಕೋಬೋದು. ಕರೆಕ್ಟ್ ನಾನು 1 ಸೇರು ಅಳತೆ ಅಕ್ಕಿಗೆ 7 ಸೇರಷ್ಟು ಸಂಡಿಗೆ ಆಗುತ್ತೆ. ಇದು 1 ಸೇರು ಮಾಡ್ಕೊಂಡ್ರೆ ನಾವು 1 ವರ್ಷದ ತನಕ ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೋಬೋದು. ಯಾರಾದ್ರೂ ಗೆಸ್ಟ್ ಬಂದಾಗೆ, ಏನಾದರೂ ಫ್ರೆಂಡ್ಸ್ ಯಾರಾದರೂ ಬಂದಾಗೆ ಆರಾಮಾಗಿ ನಾವು ಇದನ್ನು ಕರೆದು ಇಟ್ಕೋಬೋದು. ಹೊರಗಡೆ ತರೋದಕ್ಕಿಂತ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಸಖತ್ತಾಗಿ ಬಂದಿದೆ ಟೇಸ್ಟು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ಗಂಜಿ ಸಂಡಿಗೆ ನಿಜವಾಗ್ಲೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಪ್ಲೀಸ್ ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.